ಮಧುರಾ ಅಗ್ರಿಟೆಕ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ. ಈಗ ಗೌರ್ಮೆಂಟ್ ರಾಸಾಯನಿಕ ಗೊಬ್ಬರಗಳ ದರ ನಿಗದಿಯಾಗಿದೆ. ಯೂರಿಯಾ ಬಂದು 266.50 ಪೈಸೆ ಇದೆ. DAP ಬಂದು 1350 ರೂಪಾಯಿ ಹಾಗೂ NPK 1500 ರೂಪಾಯಿ ಇದೆ. ಇದು ಎಲ್ಲ ಕಡೆಯೂ ಒಂದೇ ಥರ ದರ ಇರುತ್ತೆ, ಯಾವುದೇ ಥರದ ವ್ಯತ್ಯಾಸವಿರೋದಿಲ್ಲ. ಏನೇ ವ್ಯತ್ಯಾಸವಿದ್ದರೆ ರೈತ ಸಹಾಯವಾಣಿಗೆ ಸಂಪರ್ಕಿಸಿ. ಇದು ರೈತರ ಒಂದು ಹಕ್ಕು. ಈ ಯಾವುದೇ ಲಿಂಕ್ಗಳನ್ನು ಕೊಡುವಂತಿಲ್ಲ. ಆ್ಯಸ್ ಪರ್ ಇದ್ರ ಪ್ರಕಾರ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನೀವು ಈ ಒಂದು ಗೊಬ್ಬರಗಳನ್ನು ನೀವು DAP ಆಗಲಿ ಯೂರಿಯಾನ FDIನ ಇದು ಮಾಡಿರಬೇಕು, ಫಾರ್ಮರ್ಸ್ ಐಡೆಂಟಿಟಿ. ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನೀವು ಹತ್ತಿರವಿರುವ ಮಾರಾಟಗಾರರನ್ನು ಸಂಪರ್ಕಿಸಿ. ಹಾಗೆ ನೀವು ನೋಡ್ತಾ ಇರ್ಬೋದು ಆಫಿಡ್ಸ್ನ ಯಾವ ರೀತಿ ಇರುತ್ತೆ, ಅದರ ಒಂದು ದೃಶ್ಯ. ನುಸಿ ತ್ರಿಪ್ಸ್ ಯಾವ ರೀತಿ ಎಲೆಗಳ ಮೇಲೆ ಎಫೆಕ್ಟ್ ಮಾಡುತ್ತೆ, ಹಾಗೆ ಲೀಫ್ ಫ್ಲೋರಲ್ ಯಾವ ಥರ ಮಾಡುತ್ತೆ, ಬೇರೆ ಬೇರೆ ಕೀಟಗಳ ಒಂದು ಹಾವಳಿ ಯಾವ ಥರ ಇರುತ್ತೆ, ಹಾಗೂ ಅದರ ಒಂದು ಅದನ್ನು ಹೇಗೆ ವೀಕ್ಷಣೆ ಮಾಡ್ಬೋದು ಅಂದರೆ ನಿಮ್ಮ ಸೈಜ್ನಲ್ಲಿ ಏನಿರುತ್ತೆ, ಅಡಲ್ಟ್ ಸೈಜಲ್ಲಿ. ಹಾಗೆ ವೈಟ್ ಫ್ಲೇಸ್, ಬಿಳಿ ನೊಣಗಳು ನೋಡ್ತಾ ಇರ್ಬೋದು. ಹಾಗೆ ಸ್ಪೈಡರ್ ಮೈಟ್ ಯಾವ ಥರ ಇರುತ್ತೆ, ಹಾಗೆ ರೆಡ್ ಮೈಟ್ಸ್ ಯಾವ ಥರ ಇರುತ್ತೆ. ರೆಡ್ ಮೈಟ್ಸಿಗೆಲ್ಲ ನೋಡ್ತಾ ಇರ್ಬೋದು, ಭಾಳ ಕಡೆ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಮಿಲಿಬಗ್ ಯಾವ ಥರ ಇರುತ್ತೆ. ಹಾಗೆ ಈ ಸ್ಕೇಲ್ಸ್ ಅಂತ ಹೇಳ್ತೀವಿ, ಇದು ಕೂಡ ಅಡಿಕೆಯಲ್ಲಿ ಜಾಸ್ತಿ ಬರ್ತಾ ಇದೆ. ಈಗ ಸ್ಕೇಲ್ಸ್ ಜಾಸ್ತಿ ಬರ್ತಾ ಇದೆ. ಅದ್ರ ಜೊತೆಗೆ ಸ್ವಲ್ಪ ಕಡೆಗಳಲ್ಲಿ ಮಿಲಿಬಗ್ಗು ಹಾಗೂ ರೆಡ್ ಮೈಟ್ಸ್ನ ಅವಳಿ ನಾವು ಭಾಳ ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಮಳೆಯ ಅಭಾವ ಇರೋದ್ರಿಂದ ಎಲ್ಲ ಕಡೆಗಳಲ್ಲೂ ಈ ರೆಡ್ ಮೈಟ್ಸ್ನ ಅವಳಿ ಜಾಸ್ತಿ ಆಗಿದೆ. ಇದನ್ನು ನಿರ್ವಹಣೆ ಮಾಡೋದು ಭಾಳ ಮುಖ್ಯವಾಗಿರುತ್ತೆ. ನೀವು ಮಧುರಾ ಅಗ್ರಿಟೆಕ್ನ ನಾವು ಸಂಪರ್ಕ ಮಾಡಿದರೆ ನಿಮಗೆ ಎಲ್ಲ ರೆಡ್ ಮೈಟ್ಸ್ ಆಗಿರ್ಬೋದು, ಕೆಂಪು ನುಸಿ ಆಗಿರ್ಬೋದು, ಬಿಳಿ ನುಸಿ ಆಗಿರ್ಬೋದು, ಸ್ಪಿಂಡಲ್ ಬಗ್ ಆಗಿರ್ಬೋದು, ಆಮೇಲೆ ಇನ್ಫ್ಲೋರೆಸೆನ್ಸ್ ಕ್ಯಾಟರ್ಪಿಲ್ಲರ್ ಆಗಿರ್ಬೋದು, ಅಥವಾ ಕೊಳೆ ರೋಗ ಆಗಿರ್ಬೋದು, ಅಣಬೆ ರೋಗ ಆಗಿರ್ಬೋದು, ಕ್ರೌನ್ ರಾಟ್ ಆಗಿರ್ಬೋದು, ಎಲ್ಲ ರೋಗಗಳಿಗೂ ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ನಂಬರ್ 9972564900 ಅಥವಾ ಮಧುರಾ ಅಗ್ರಿಟೆಕ್ ಕರ್ನಾಟಕ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಅಡಿಕೆ ಗಿಡದಲ್ಲಿ ಪಡೆಯುವುದು ಹಾಗೂ ಎಲ್ಲ ರೋಗಗಳನ್ನು ನಿರ್ವಹಣೆ ಮಾಡೋದು ಹಾಗೂ ನೀರಿನ ನಿರ್ವಹಣೆಗಳು ತಮಗೆ ಹೇಳಿಕೊಡಲಾಗುವುದು. ಹಾಗೆ ಮಧುರಾ ಅಗ್ರಿಟೆಕ್ನ ಅವತಾರ್ ಅನ್ನೋ ಒಂದು ಗ್ರ್ಯಾನ್ಯೂಲ್ಸ್ ಬರುತ್ತೆ. ಇದನ್ನು ನೀವು ಮೆಕ್ಕೆಜೋಳದಲ್ಲಿ ಉಪಯೋಗಿಸ್ಬೋದು ಮತ್ತು ಇತರ ಬೆಳೆಗಳಲ್ಲಿ ಇದು ಕೂಡ ಉಪಯೋಗಿಸ್ಕೋಬೋದು. ಒಂದು ಎಕರೆಗೆ 4 kg ಹಂಗೆ ಇದನ್ನು ಗೊಬ್ಬರದ ಜೊತೆಗೆ, ಫಸ್ಟ್ ಗೊಬ್ಬರ ಏನು ಮೆಕ್ಕೆಜೋಳದಲ್ಲಿ ಕೊಡ್ತೀರಿ, ಗೋವಿನ ಜೋಳದಲ್ಲಿ, ಇದನ್ನು ಮಿಕ್ಸ್ ಮಾಡಿ ಕೊಡೋದ್ರಲ್ಲಿದ್ದ ನಿಮಗೆ ಇದರ ಒಂದು ಥೈಮ್ಯಾಥೆಕ್ಸಿಮ್ ಹಾಗೂ ಕ್ಲೋರ್ಥೆಪೆನಾಲ್ ಕಾಂಬಿನೇಷನ್ ಇರೋದ್ರಲ್ಲಿದ್ದ ಆ ಒಂದು ಬೇರುಗಳಲ್ಲಿ ಈ ವಿಷ ಹೋಗ್ಬಿಟ್ಟು ಆ ಹುಳಗಳು ಸಾಯೋ ಚಾನ್ಸಸ್ ಇರುತ್ತೆ. ಹಾಗೆ ಬೆಳವಣಿಗೆಯನ್ನು ಚೆನ್ನಾಗಿ ಬರುತ್ತೆ, ಬೇರಿನ ಬೆಳವಣಿಗೆಯನ್ನು ಚೆನ್ನಾಗಾಗುತ್ತೆ. ಮೆಕ್ಕೆಜೋಳದಲ್ಲಿ ಕೊಡ್ಬೋದು ಅಥವಾ ಸುಳಿಯಲ್ಲಾದರೂ ಹಾಕ್ಬೋದು ಚಿಟಿಕೆ ರೂಪದಲ್ಲಿ. ಹಾಗೂ ಭತ್ತದಲ್ಲಿ ಕೂಡ ಇದನ್ನು ನೀವು ಉಪಯೋಗಿಸ್ಬೋದು. ಭತ್ತದಲ್ಲಿ ಇದನ್ನು ಫಸ್ಟ್ನೇ ಗೊಬ್ಬರ ಕೊಡಬೇಕಾದ್ರೆ ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ಬೋದು. ಶುಂಠಿಯಲ್ಲಿ ಇದು ಕೊಳೆಯ ರೋಗ ಅಂತ ಹೇಳ್ತೀವಿ, ಅದನ್ನು ನಾವು ಇದಕ್ಕೆ ಉಪಯೋಗಿಸ್ಬೋದು. ಎಲ್ಲ ಮಾಹಿತಿಗಳಿಗೆ ಮಧುರಾ ಅಗ್ರಿಟೆಕ್ನ ಸಂಪರ್ಕಿಸಿ. ಧನ್ಯವಾದಗಳು.